ಹಾಯ್ ಹಲೋ ನಮಸ್ತೆ ಶರಣು ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ರಾಗಿ ಹಾಲ್ ಪಾಯ್. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿರೋ ರಾಗಿ, ಒಂದು ಬಟ್ಲು ಕೊಬ್ಬರಿ, ಒಂದು ಬಟ್ಲು ಬೆಲ್ಲ. ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಆದರೆ ಈ ವಿಡಿಯೋನು ನಾನು ಎಡಿಟ್ ಮಾಡ್ತೀನೋ ಮಾಡಲ್ವೋ, ಅಪ್ಲೋಡ್ ಮಾಡ್ತೀನೋ ಮಾಡಲ್ವೋ ನನಗೆ ಗೊತ್ತಿಲ್ಲ. ಸೊ ಹೋಪ್ ಐ ವಿಲ್ ಅಪ್ಲೋಡ್ ಇಟ್. ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ, ಯಾಕೆ ಹಿಂಗೆ ಅಲ್ಲಾಡಿಸ್ತಾ ಇದ್ದೀನೋ ಅದು ನನಗೆ ಗೊತ್ತಿಲ್ಲ. ಫ್ಲೋವಲ್ಲಿ ಬರ್ತಾಯಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ಅನಿಸ್ತಾ ಇದೆ ನಿಮಗೂ. ಈ ಕೈ ಅಲ್ಲಾಡಿಸೋದನ್ನು ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟಲ್ಲಿ ಹಾಕಿ. ಮತ್ತೆ ಫೋನ್ ಅಲ್ಲಾಡ್ಸ್ಕೊತ ಫಸ್ಟ್ ಮೆಥಡ್ ಏನಂದರೆ, ರಾಗಿ ಇದೆಯಲ್ಲ ಇದನ್ನು ತೊಳೆದು ಭಾಳ ತೊಳಿಬೇಕು. ಭಾಳ ಹೊಲಸಿರ್ತೈತಿ. ತೊಳೆದು ಅದು ನೀರು ಹೆಂಗೆ ಹಾಕಿರ್ತೀವೋ ಅದೇ ನೀರು ಆಗೋವರೆಗೂ ಅದನ್ನು ತೊಳ್ಕೊಬೇಕು. ಆಮೇಲೆ ಕೊಬ್ಬರಿ ತುರ್ಕೋಬೇಕು, ಬೆಲ್ಲ ಜಜ್ಕೋಬೇಕು. ಇದು ರಾಗಿ ಮತ್ತು ಕೊಬ್ಬರಿ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಮಿಕ್ಸ್ ಮಾಡಿ ಅದನ್ನು ಹಾಲು ತೆಗಿಬೇಕು. ರಾಗಿಯಿಂದ ಹಾಲು ತೆಗಿಬೇಕು, ಕೊಬ್ಬರಿಯಿಂದ ಹಾಲು ತೆಗಿಬೇಕು, ಮತ್ತು ನೀರು ಹಾಕಿ ಹಾಲು ತೆಗಿಬೇಕು. ಅದು ಆದಮೇಲೆ ಮತ್ತೆ ಭೇಟಿ ಆಗ್ತೀವಿ. ಈ ರೆಸಿಪಿ ಯೂಟ್ಯೂಬಿಂದನೇ ಕಲ್ತಿತ್ತು. ಕೆರೆ ನೀರನ್ನ ಕೆರೆಗೆ ಚೆಲ್ತಾ ಇದ್ದೀನಿ. ರಾಗಿ ಹಾಕಾಯಿತು, ಕೊಬ್ಬರಿ ಹಾಕಾಯಿತು, ಒಂದು 4 ಏಲಕ್ಕಿ ಹಾಕೋಣ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ. ಈಗ ಗ್ರೈಂಡ್ ಮಾಡೋಣ. ಎಳ್ನೀರು, ತೆಂಗಿನಕಾಯಿದು ಇದಕ್ಕೆ ಹಾಕ್ತಾಯಿದ್ದೀನಿ. ನಾರ್ಮಲ್ ನೀರು ಹಾಕೋಕ್ಕಿಂತ ಇದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಒಂದು ರೌಂಡ್ ಆಗಿದೆ. ಇದೇ ಥರ ಒಂದು 2-3 ರೌಂಡ್ ಮಾಡಿ ರಾಗಿ ಮತ್ತು ಕೊಬ್ಬರಿಲಿರೋನ್ನ ಹಾಲನ್ನು ಹೀರಿ ತೆಗೆದು ಬಿಡೋಣ. ಕೊಬ್ಬರಿ ಏಲಕ್ಕಿ ಸ್ಮೆಲ್ಲು ಬರ್ತಾ ಇದೆ ಘಮ ಘಮ ಅಂತ. ಪ್ರೋಸೆಸ್ ನಡೀತಾ ಇದೆ. ಇದನ್ನು ತೆಗಿಬೇಕು. ಇದು 3-4 ರೌಂಡ್ ಆಗಿದೆ ಈಗ. ಸೊ ನನ್ನ ಕಿಚನ್ನು ಫುಲ್ ಮೆಸ್ ಆಗಿದೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ನಾನು ಮತ್ತೆ ವೀಡಿಯೋ ಮಾಡೋದೇ ಇಲ್ಲ. ಸೊ ಹೆಂಗಿದೆಯೋ ಹಾಗೆ ವಿಡಿಯೋ ನಡೀತಾ ಇದೆ. ನೋಡೋಣ ಹೇಗೆ ಮೂಡಿ ಬರುತ್ತೆ ಅಂತ. ಇದರಲ್ಲಿ ಇದ್ದ ಜೀವದ ರಸವನ್ನು ಹೀರಿಬಿಟ್ಟಿದ್ದೀವಿ. ಅದು ಇಷ್ಟು ಹಾಲು ಸಿಕ್ಕಿದೆ. ಇಷ್ಟು ಮಾಡೋ ಒಳಗಡೆ ನಮ್ಮ ಕಿಚನಿನ ಅವಸ್ಥೆ ಹಿಂಡಿ ಸಿಡಿದು ಬಿಟ್ಟಿದೆ. ಗಲೀಜು ಮೊದಲೇ ಖರಾಬು, ಅದರಲ್ಲಿ ಇನ್ನೂ ಹೊಲಸೆದ್ದೋಗ್ಬಿಡ್ತು. ನೋಡಿ ಗೆಳೆಯರೇ, ಕಹಾನಿ ಮೇ ಟ್ವಿಸ್ಟ್ ಆಗಯಾ ಹೇ. ಯಾರು ಬಂದಿದ್ದಾರೆ ನೋಡಿ. ಟಡಾಂಗ್. ಇವ್ರೇನಂತಾರೆ ಕೇಳಿ. ಏನದು? ಕ್ಲಿಪ್ಪ ಇದು? ಸರಿ, ನಾನು ಅಡ್ಗೆ ಮಾಡ್ಲಿ? ಏನೈತೆ ಅದ್ರೊಳಗ? ಓ ಟೆಡ್ಡಿ. ಆರ್ಡರ್ ಮಾಡಿದ್ದ? ಓಹೋ. ಸರಿ, ನಾನು ಸ್ವೀಟ್ ಮಾಡ್ತೇನೆ. ಏನ್ ಮಾಡ್ಬೇಕು ನಿನ್ನ? ಎತ್ಕೊಂಡು ನೋಡ್ಬೇಕಾ? ಇವಳಿಗೆ ಎತ್ಕೊಂಡು ಅಡುಗೆ ಮಾಡ್ಬೇಕಂತೆ ಫ್ರೆಂಡ್ಸ್. ನಾನು ಹೆಂಗ್ ಮಾಡ್ಲಿ ಫ್ರೆಂಡ್ಸ್? ಮೊದಲೇ ಅಮೆಚೂರ್ ಫ್ರೆಂಡ್ಸ್. ಮೇಡಮ್ ಕೋಆಪರೇಟ್ ಮಾಡಿ ಮೇಡಮ್. ಇಲ್ಲಿ ನೋಡಲ್ಲಿ ಹಾಲು ತೆಗೆದಿಟ್ಟೇನಿ. ಇದು ರಾಗಿ ಒಳಗಿಂದ ಕೊಬ್ಬರಿ ಎಲ್ಲಾನು ಹಿಂಡಿ ತೆಗೆದಿಟ್ಟೇನಿ. ಅದು ಬಟ್ಟೆ ಹರಿದು ಹೋಗ್ಬೇಡ್ತು. ಎಲ್ಲ ಹೇಳ್ತೇನೆ ತಡಿ, 1 ನಿಮಿಷ ಇಳಿ, ನಾನು ಮಾಡ್ತೇನೆ ಅಡ್ಗೆ. ಈಗ ಹೆಂಗ್ ಮಾಡ್ಲಿ ನಾನು ಇಟ್ಕೊಂಡ? ಓಕೆ, ಗೆಳೆಯರಿಗೆಲ್ಲ ಹಾಯ್ ಮಾಡು.
ಚಾಲೆಂಜ್ ಆಡೆಡ್. ಇವಳನ್ನ ಕರ್ಕೊಂಡು ಈಗ ನಾವು ಅಡಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ನನ್ನ ಮಡದಿಯ ಮುಖದಲ್ಲಿ ನಗು ಬರ್ತಿದೆ. ಯಾಕೆಂದ್ರೆ ನಮ್ಮ ಗಂಡ ವಿಡಿಯೋ ಮಾಡ್ತಾನೆ ಆದ್ರೆ ಅಪ್ಲೋಡೇ ಮಾಡಲ್ಲ. ದಿಸ್ ಇಸ್ ಅ ಚಾಲೆಂಜ್. ಈ ವಿಡಿಯೋ ಖಂಡಿತವಾಗಿ ಅಪ್ಲೋಡ್ ಆಗುತ್ತೆ. ಓ, ಇವರ ಚಿಂತೆ ಅಡಿಗೆ ಮನೆ ಹೊಸದಾಗಿ ಪಳಪಳ ಎಂದು ಹೊಳೆಯುತ್ತಿದ್ದ ಅಡಿಗೆ ಮನೆಯನ್ನು ನಾವು ಹೀಗೆ ಮಾಡಿದ್ದೇವೆ ಎಂಬ ಚಿಂತೆ ಅವರ ಮುಖದಲ್ಲಿ ಕಾಡುತ್ತಿದೆ. ಡೋಂಟ್ ವರಿ ಗೆಳೆಯರೇ, ಹೇಗಿತ್ತು ಹಾಗೆ ನಾವು ಅಡಿಗೆ ಮನೆಯನ್ನು ಮತ್ತೆ ಸ್ವಚ್ಛ ಮಾಡೋಣ. ಏನಂತೀರ ಮೇಡಮ್? ಏನ್ ಮಾಡ್ಬೇಕು ಅದಕ್ಕ? ನಿನಗೆ ಹಾಕೊಳಕ ಒಂದು ಬಾಂಡ್ಲಿಯನ್ನು ತಗೊಳ್ಳಿ ಫ್ರೆಂಡ್ಸ್. ಬಾಂಡ್ಲಿಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ನೀರು ಹೋಗೋವರೆಗೂ ಗ್ಯಾಸ್ ಆನ್ ಮಾಡಿ ಬೆಚ್ಚಗಾದ್ಮೇಲೆ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಅಲಂಕಾರಕ್ಕೆ ತಕ್ಕಷ್ಟು. ಓಕೆ, ನಾವು ಯೂಸ್ ಮಾಡ್ತಾ ಇದ್ದೀವಿ ಮನೆಯಲ್ಲೇ ಬೆಣ್ಣೆಯನ್ನು, ಹಾಲಿನ ಕೆನೆಯನ್ನು ಕಲೆಕ್ಟ್ ಮಾಡಿ 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 ತುಪ್ಪ ಮಾಡಿದ್ದಾರೆ ನಮ್ಮ ಮಡದಿಯವರು. ಅದೇ ತುಪ್ಪನ ಹಾಕ್ತಾ ಇದ್ದೀನಿ. ಓಹೋ ಹೋ ಹೋ ಹೋ, ಸೂಪರ್. ಈಗ ಗೋಡಂಬಿಯನ್ನು ಫ್ರೈ ಮಾಡಲಾಗುತ್ತಿದೆ. ಅದು ರಾಗಿ ಒಳಗಡೆ ಹಾಲು ಇರ್ತೈತಿ, ಕೊಬ್ಬರಿ ಒಳಗೂ ಹಾಲು ಇರ್ತೈತಿ. ಅದನ್ನ ಹಿಂಡಿ 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 ತೆಗಿಬೇಕು. ತೆಗಿಬಾರ್ದ? ಮತ್ತೆ ಹೆಂಗ್ ಮಾಡೋದು ಸ್ವೀಟು? ಇನ್ನೂ ಮಾಡ್ಬೇಕದು ಸ್ವೀಟು. ನೋಡಿ, ಗೋಲ್ಡನ್ ಬ್ರೌನ್ ಆಯ್ತು. ಇನ್ನು ಇದನ್ನು ತೆಗೆದು ಬಿಡೋಣ. ಇದಕ್ಕೇನು ಹಾಕೊಂತೀಮ ಈಗ? ದ್ರಾಕ್ಷಿ ಹಾಕಿ ಫ್ರೈ ಮಾಡೋಣ. ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಂಡ ನಂತರ ಹಾಲನ್ನು ಇದಕ್ಕೆ ಹಾಕೊಳ್ಳಿ. ಬಿಂದಿಗೆ ಅದ. ಮತ್ತೆ ಇದಕ್ಕೆ ಹಾಕೊಳ್ಳಿ ಬೆಲ್ಲ. ಇದನ್ನ ಈಗ ಬಾಳಿಸಿ ಚೆನ್ನಾಗಿ ಗಟ್ಟಿ ಆಗೋ ತನಕ ಇದನ್ನ ಸಲ್ಲಾಡ್ಸ್ಬೇಕು. ಜಸ್ಟ್ ಮಿಸ್ ಗಾಯ್ಸ್, ಫೋನ್ ಇದ್ರೊಳಗಡೆ ಬೀಳ್ತಾ ಇತ್ತು. ಇದು ಮಧ್ಯದ ಪ್ರೋಸೆಸ್. ತಿಕ್ಕಿ ಹಿಂಗಾಗಬೇಕು. ಜೊತೆಗೆ ಮಧ್ಯದಲ್ಲಿ ಹಿಂಗೆ ತುಪ್ಪ ಹಾಕೋಬೇಕು ಅಂತ ಹೇಳಿದ್ದಾರೆ, ಅಂಟ್ಕೊಳ್ಳಲ್ಲಂತೆ. ಸೊ ಜಾಸ್ತಿ ತುಪ್ಪ ಹಾಕಿ ಸಲ್ಲಾಡ್ಸಿ ಹಿಂಗಾಗತ್ತೆ. ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೊಳ್ಳಿ. ಆಮೇಲೆ ಮತ್ತೆ ಅಲ್ಲಾಡಿಸ್ತಾ ಇರಿ. ಈ ಥರ ಪೇಸ್ಟ್ ಆಗೋವರೆಗೂ ಅಲ್ಲಾಡಿಸ್ಕೊತಾ ಇರಬೇಕು. ಒಂದು ತಟ್ಟೆಗೆ ತುಪ್ಪ ಹಾಕೊಳ್ಳಿ, ಚೆನ್ನಾಗಿ ಸವರ್ಕೊಳ್ಳಿ ಪ್ಲೇಟ್ ತುಂಬ. ಆಮೇಲೆ ಮಾಡಿರೋ ಸ್ವೀಟ್ ಪೇಸ್ಟ್ನ ಇದ್ರೊಳಗೆ ಹಾಕಿ ಕೂಲ್ ಆಗೋಕೆ ಬಿಡಿ.
ಇದನ್ನು ಎಲ್ಲ ಅದರೊಳಗೆ ಸುರ್ಕೊಂಡ್ಬಿಡೋಣ. ತುಪ್ಪ ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಈಗ ಇದಕ್ಕೆ ಅಲಂಕಾರ ಮೇಕಪ್ ಮಾಡೋ ಟೈಮ್. ಸ್ವಲ್ಪ ಗಸಗಸೆ. ಫೋಕಸ್ ಹೋಗ್ತದೆ. ಗಸಗಸೆ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಫೈನಲಿ ರೆಡಿ. ಇದನ್ನ ಅಲಂಕಾರ ಮಾಡಾಯ್ತು. ಕೂಲ್ ಆದ್ಮೇಲೆ ಕಚ್ 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 ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ತಿಂದ್ಬಿಟ್ರೆ ಖಲಾಸ್. ಬಾಯ್. ಪೋಸ್ಟ್ ಕುಕಿಂಗ್ ಸೀನ್ಸ್. ನಿಮ್ಮ ತಲೆ ಕೆಟ್ಟೈತೆ, ತಂಗಳು ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು, ಅನ್ನ ಉಂಡ ಸುಗರ್ ಬಿಪಿ ಹೆಚ್ಚಾಗೈತಿ. ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ. ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ, ಹಾಲು ಮೊಸರ ಅಂದ್ರ ಇವಕ್ಕ